ಹೌದಾ ಮನೇಲಿ ಊಟನೇ ಇಲ್ಲ ಕಣೋ, ಊಟ ಮಾಡ್ದ ಅಂದೆ. ಹೌದಾ ಇರು ಬಿರಿಯಾನಿ ತಗೊಂಬರ್ತೀನಿ ಊಟ ಮಾಡೋಣ ಅಂದ ಗೈಸ್. ಅವಾಗ ಹೇಳ್ಬೇಕಲ್ವಾ ಗೈಸ್, ಎಲ್ಲ ಕಣೋ ನಿಂಗೆ ನಾನು ಅಂಡೆ ತಿಂದಿದ್ದೀನಿ. ಸಿಗೋ ಬಿರಿಯಾನಿ ಯಾಕೆ ಬಿಡಬೇಕು ಗೈಸ್? ಆಯಿತು ಗೈಸ್, ಹೇಳವನೇ ಗೈಸ್ ತರ್ತೀನಿ ಅಂತ. ಅವನೇ ತಿಂದವನು ಇಲ್ವೋ ಗೊತ್ತಿಲ್ಲ ಗೈಸ್. ನಾವು ಅಂಡೆ ತಿಂದಿದ್ದೀವಿ ಗೈಸ್. ನಾನು ನನ್ನ ಕನಸು. ನಮಸ್ಕಾರ. ಹಲೋ ಹಲೋ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಲಾಂಗ್ ಟೈಮ್ ನೋಸಿ. ಇದು ವ್ಲಾಗ್ 2 ಸೆಕೆಂಡ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಿಂಗೆ ಆಮೇಲೆ ಹಿಂಗೆ ಮಾಡಿದ್ರೆ ಅದಕ್ಕೂ ಕರೆಕ್ಟಾಗಿ ಮಾಡಕ್ಕೆ ಬರಲ್ವಾ ಅಂತ ಕಮೆಂಟ್. ನಮ್ಮ ಕನ್ನಡಿಗರು ಉಂಟಲ್ಲ, ವಿಶಾಲ ಮನಸ್ಸು ಓದ್ತಾ ಇರ್ತಾರೆ ಕಾಮೆಂಟ್ನ. ಏನಂದರೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಸುಮ್ಮನೆ ವ್ಲಾಗ್ ಮಾಡೋಣ. ರ್ಯಾಂಡಮ್ ವ್ಲಾಗ್ ಅಂತೆ. ರ್ಯಾಂಡಮ್ ವ್ಲಾಗ್ ಎಲ್ಲಿಗೂ ಹೋಗ್ತಿದ್ದೀವಿ ನೋಡಿ ಎಲ್ಲಿಗೆ ಅಂತ ವಾಚ್. ಹೋಗ್ತಿದ್ದೀವಿ ಗೈಸ್. ನಾನು ಹೆಲ್ಮೆಟ್ ಹಾಕಿದ್ದೀನಿ, ಇವಳು ಹಾಕಿಲ್ಲ. ಸೇಫ್ ಡ್ರೈವ್. ನಾನು ಡ್ರೈವಿಂಗ್ ಮೇಲೆ ನನಗೆ ನಂಬಿಕೆ ಇಲ್ಲ, ಅದಕ್ಕೆ ಅವಳಿಗೆ ಹೆಲ್ಮೆಟ್ ಹಾಕ್ಸಿದ್ದೀನಿ. ಹೊರಟಿದ್ದೆ ಲೇಟಾಗಿ. ಅದರಲ್ಲಿ ಈ ರೋಡ್ಗಳು, ಈ ಟ್ರಾಫಿಕ್ಗಳು ಬೆಂಗಳೂರಲ್ಲಿ ಯಾಕಾದರೂ ಇದೀವೋ ಅನ್ನಿಸ್ಬಿಡ್ತು ಒಂದೊಂದು ಸತಿ ಅಂತೂ. ಗಾಡಿಗಳೇ ಮೂವ್ ಆಗಲ್ಲ. ಅದ್ರ ಬದಲು ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ಹೋಗೋಣ ಅನಿಸುತ್ತೆ. ಆದರೆ ಏನು ಮಾಡೋದು, ಬಾಡಿ ಸಪೋರ್ಟೇ ಮಾಡಲ್ಲ. ಫೈನಲಿ ಆ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಬೇಕಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆಗಲೇ ಟೈಮ್ ಆಗೋಗಿತ್ತು. ಆ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ದ ನೈಲ್ ಲ್ಯಾಶ್ ಥಿಯರಿ ಹೌಸ್ಗೆ. ನಮ್ಮ ಮೇಡಮ್ ಅವರು ನೈಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಬೇಕಿತ್ತಂತೆ. ಹೋಗ್ತಿದ್ದಂಗೆ ನಮಗೊಂದು ವಾರ್ಮ್ ವೆಲ್ಕಮ್ ಮಾಡಿದ್ರು. ಬಟ್ ಟೈಮ್ ಆಗೋಗಿತ್ತು. ಕ್ಲೋಸಿಂಗ್ ಟೈಮಲ್ಲಿ ಬಂದುಬಿಟ್ಟಿದ್ದೀವಿ ನಾವು ನೈಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೇಕಂತ. ಆದರೂ ಆ್ಯಂಬಿಯನ್ಸ್ ಅಂತೂ ಸಖತ್ ಇಷ್ಟ ಆಯಿತು. ಇದು ಲೊಕೇಟ್ ಆಗಿರೋದು ಕಮ್ಮನಹಳ್ಳಿ ಮೇನ್ ರೋಡಲ್ಲಿ. ಟೈಮ್ ಆದರೂ ಪರವಾಗಿಲ್ಲ ಅಂತ ಕಸ್ಟಮರ್ಸ್ಗೆ ಪ್ರಿಫರೆನ್ಸ್ ಕೊಟ್ಟು ಪಾಪ ಸ್ಟಾಫ್ಸ್ಗೆಲ್ಲ ಹೇಳಿ ಟೈಮ್ ಆದ್ರೂ ಪರವಾಗಿಲ್ಲ ಅಂತ ನೈಲ್ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಆಕ್ಸೆಪ್ಟ್ ಮಾಡಿದ್ರು. ಇವಾಗ ಅವಳ ಕೈನೆಲ್ಲ ಹಾಕೊಂಡು ಉಜ್ತಾ ಇದ್ದಾರೆ. ಅವಳಿಗೆ ನೇಲ್ಸೇ ಬೆಳೆಯಲ್ಲ ಅಪ್ಪ. ಅದು ಏನು ಮಾಡಿದ್ರೂ ನೇಲ್ಸ್ ಬೆಳೆಯಲ್ಲ. ಅದಕ್ಕೆ ಹೋಗೋಳೆ ನೇಲ್ ಎಕ್ಸ್ಟೆನ್ಷನ್ ಮಾಡಿಸೋಣ ಅಂತ. ತಿರುಗ್ಸೆ ನೋಡಿ ಫ್ರೆಂಡ್ಸ್, ಶೇಪ್ಗಳು ಈ ಥರ. ಏಯ್ ಬೇಡ ಈಗ ನಮ್ಮ ಮೇಡಮ್ ಅವ್ರದ್ದು ನೇಲ್ ಎಕ್ಸ್ಟೆನ್ಷನ್ ಸ್ಟಾರ್ಟ್ ಆಗಿದೆ. ಕಮಾನ್ ಪ್ಲೀಸ್, ಇದಕ್ಕೋಸ್ಕರ ಬಂದವಳೆ. ಶೇಪು ಹೆಂಗಿದೆ, ಖುಷಿ ನೋಡಿ, ಖುಷಿ. ಮಾಡಿಸ್ಕೊಂಡಿದ್ದೆ. ಈಗ ಇನ್ನೊಂದು ಕೈ ಉಜ್ತವ್ರೆ. ಏನೇನು ಪುಣ್ಯ ಮಾಡೋನು ಈ ಹುಡುಗ. ಆಲ್ಮೋಸ್ಟ್ 10:30 ಆಗಿತ್ತು ಟೈಮು. ಸೊ ಟೈಮ್ ಆಗಿಬಿಟ್ಟಿದೆ ಅಂತ ಏನು ಮಾಡೋದಂತ ಒಬ್ಬರು ಮಾಡ್ತಾಯಿದ್ರು. ಇವಾಗ ಇಬ್ಬರು ಸೇರಿಕೊಂಡು ಅವಳಿಗೆ ನೇಲ್ ಎಕ್ಸ್ಟೆನ್ಸ್ ಮಾಡ್ತಾಯಿದ್ರು. ಕೊನೆಗೆ ನೇಲ್ ಎಕ್ಸ್ಟೆನ್ಷನ್ಸ್ ಎಲ್ಲ ಆಯಿತು. ಇವಾಗ ಅವಳಿಗೆ ನೇಲ್ ಪೇಂಟ್ ಮಾಡ್ತಾಯಿದ್ದಾರೆ. ಆ ಕೈಗೊಬ್ಬರು ಈ ಕೈಗೊಬ್ಬರು ನೇಲ್ ಪೇಂಟ್ ಮಾಡ್ತಾಯಿದ್ದಾರೆ. ಪಾಪ ತುಂಬ ಪುಣ್ಯ ಮಾಡಿರ್ಬೇಕು ಅವರು. ಕೊನೆಗೆ ನೇಲ್ ಎಕ್ಸ್ಟೆನ್ಷನ್ನು, ನೇಲ್ ಪೇಂಟಿಂಗು ಎಲ್ಲ ಮುಗೀತು. ಲಾಸ್ಟ್ ಟೈಮ್ ಆಗಿದ್ರು ಪರವಾಗಿಲ್ಲ, ಅವರು ನೇಲ್ ಎಕ್ಸ್ಟೆನ್ಷನ್ಸ್ದು ಫೋಟೋಸ್ ತೆಕ್ಕೋತಾಯಿದ್ರು. ಕೊನೆಗೂ 11 ಗಂಟೆ ಆಯಿತು ಎಲ್ಲ ಮುಗಿಸ್ಕೊಳ್ಳೋ. ನಾವು ಹೋಗಿದ್ದು 8:30. 8:30ಇಂದ 11 o'clockವರೆಗೂ ಆಗಿದೆ ನಮ್ಮ ಮೇಡಮ್ ಅವ್ರದ್ದು ಕತೆ. ಮನೆಗೆ ಹೋಗಿದ ತಕ್ಷಣ ಹೊಟ್ಟೆ ತುಂಬ ಊಟ ಮಾಡಿದ್ವಪ್ಪ. 11 ಗಂಟೆಗೆ ಬಂದ್ವಿ ಮನೆಗೆ. ಬಂದ್ವಿ ಕುಕ್ಕರನ್ನು ತಿಂದ್ವಿ. ತಿಂದ್ಬಿಟ್ಟು ಸಾಂಬಾರೆಲ್ಲ ಖಾಲಿ ಆಗೋಯ್ತು. ಖಾಲಿ ಆಗೋಯ್ತು ಗೈಸ್. ಗಂಡಂಗೆ ಫೋನ್ ಮಾಡ್ಬಿಟ್ಟು ಮನೇಲಿ ಅನ್ನ ಇಲ್ಲ, ಅನ್ನ ಖಾಲಿ ಮಾಡ್ಬಿಟ್ಟು ಕುಕ್ಕರನ್ನ ಖಾಲಿ ಮಾಡ್ಬಿಟ್ಟು ನಾನು ಹಂಗಲ್ಲ ಹೇಳಿದ್ದು. ಸಾಂಬಾರು ಖಾಲಿ ಮಾಡಿಬಿಟ್ಟು ಗೈಸ್ ಅನ್ನ ಇಲ್ಲ, ಅನ್ನ ತಗೊಂಬ, ಹೊಟ್ಟೆ ಸಿತಾಯ್ತು. ಎಂತ ನಾನು ಹಂಗಲ್ಲ ಗೈಸ್ ಹೇಳಿದ್ದು. ಇವಳು ನಾವೇ ತಿನ್ಬಿಟ್ವಲ್ಲ ಅವ್ನಿಗೇನು ಮಾಡೋದು ಅಂತ ಅನ್ಲ. ಸರಿ ಅಂದ್ಬಿಟ್ಟು ಫೋನ್ ಹಾಕಿದೆ. ಎಲ್ಲಿದೆಯೋ ಅಂದೆ. ಬರ್ತಾಯಿದ್ದೀನಿ ಅಂದ. ಹೌದಾ ಮನೇಲಿ ಊಟನೇ ಇಲ್ಲ ಕಣೋ, ಊಟ ಮಾಡ್ದ ಅಂದೆ. ಹೌದಾ ಇರು ಬಿರಿಯಾನಿ ತಗೊಂಬರ್ತೀನಿ ಊಟ ಮಾಡೋಣ ಅಂದ ಗೈಸ್.
ಅವಾಗ ಹೇಳ್ಬೇಕಲ್ವಾ ಗೈಸ್, ಎಲ್ಲ ಕಣು ನಿಂಗೆ ನಾನು ಅಂಡೆ ತಿಂದಿದ್ದೀನಿ. ಸಿಗೋ ಬಿರಿಯಾನಿ ಯಾಕೆ ಬಿಡಬೇಕು ಆಯ್ತು ಗೈಸ್, ಹೇಳವನೇ ಗೈಸ್ ತರ್ತೀನಿ ಅಂತ. ಅವನೇ ತಿಂದವನು ಇಲ್ವೋ ಗೊತ್ತಿಲ್ಲ ಗೈಸ್. ನಾವು ಅಂಡೆ ತಿಂದಿದ್ದೀವಿ ಗೈಸ್. ಅಪ್ಪ ಅವ್ನು ಮಾತ್ರ ಕಾಯ್ಕೊಂಡು ಅಂತ ಕೇಳಿಲ್ಲ ಗೈಸ್. ಒಂದೊಂದುವರೆಗೂ ಫೋನ್ ಮಾಡಿ ನನ್ನ ಬಿರಿಯಾನಿ ಹೊಟ್ಟೆ ಹಸು ಗೈಸ್, ಮಾಡೋದೇ ಒಂದು ಗಂಟೆಗೆ ಒಂದ್ಸಲ, 12 ಗಂಟೆಗೆ ಒಂದ್ಸಲ, 1 ಗಂಟೆಗೆ ಒಂದ್ಸಲ, 2 ಗಂಟೆಗೆ ಒಂದ್ಸಲ ಅದು ಗೈಸ್. ಇವಾಗ 3 ಗಂಟೆ ಹತ್ರ ಇನ್ನೊಂದು ಸತಿ ಮಾಡ್ತಾಳೆ ಗೈಸ್. ಗಂಡ ಅಲ್ವಾ ಗೈಸ್, ಕುಶಲಕ್ಷೇಮ ವಿಚಾರಿಸ್ಕೋಬೇಕು. ಬಿರಿಯಾನಿಗೆ ಎಷ್ಟಾಗ್ಬಿಟ್ರೆ ಆಮೇಲೆ ಇಲ್ಲ ಗೈಸ್, ಅವ್ರ ಕುಶಲಕ್ಷೇಮ ವಿಚಾರಿಸ್ತಾ ಇಲ್ಲ. ಅದನ್ನೇ ಹೇಳ್ತಾರೋದು ಬಿರಿಯಾನಿದು ಅಂತ. ತರದವ್ರಲ್ವಾ, ಅವ್ರು ಚೆನ್ನಾಗಿರ್ಬೇಕು. ಆಮೇಲೆ ಬಿರಿಯಾನಿ ನಮ್ಮ ಹೊಟ್ಟೆ ಒಳಗೆ ಹೋಯ್ತದೆ ಅಂತ ಹೇಳ್ತೀನಿ. ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು ಅವನು, ಪುಣ್ಯ. ಬಿರಿಯಾನಿ ಗೈಸ್, ಬಿರಿಯಾನಿ ಆಸಂಗೆ ಇದ್ದೇನೆ ಬರ್ತಾಯಿಲ್ಲ. ಇದನ್ನ ಯಾವತ್ತಾದ್ರೂ ಪೋಸ್ಟ್ ಮಾಡಿದ್ರೆ ಎಲ್ಲೆಲ್ಲಿ ನಗ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಗ್ತೀರಾ. ಊಟ ಮಾಡಿಕೊಂಡು ಸ್ವಲ್ಪ ಇಷ್ಟು ಬೇಗ ನಿದ್ದೆ ಅಂತೂ ಮಾಡಲ್ಲ. ಸ್ವಲ್ಪ ಅವಳಿಗೆ ನಾನು ಕೊಟ್ಲೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಅವಳ ಕಾಲು ನಾನು ಹೇಳ್ಕೊಂಡು ನನ್ನ ಕಾಲು ಅವಳು ಹೇಳ್ಕೊಂಡು ಮಾತಾಡ್ಕೊಂಡು ಕೂತಿರ್ತೀವಿ. ನಿದ್ದೆ ಅಂತೂ ಮಾಡಲ್ಲ ನಾವು ಇಬ್ಬರು ಸೇರ್ಕೊಂಡ್ಬಿಟ್ರೆ. ಹೀಗೆ ಏನಾದರೂ ಒಂದು ತರಲೆ ಮಾಡ್ಕೊಂಡು ಎದ್ದೇ ಇರ್ತೀವಿ. ಸ್ಲೀಪಿಂಗ್ ಟೈಮ್ ವ್ಲಾಗ್ ಎಷ್ಟು ಗಂಟೆ ಅಂದರೆ 11:30ಗೆ ಬಂದಿದ್ದೀವಿ. ಇವಾಗ ಟೈಮು ಎಷ್ಟೇ 11:30ಗೆ ಮುಗೀತು ಗೈಸ್. 11:30ಗೆ ಮನೆಗೆ ಬಂದ್ವಿ. ಪಾಪ ಅವರಂತೂ ತುಂಬ ಕಷ್ಟಪಟ್ಬಿಟ್ರು, ತುಂಬ ಕಾಟ್ಲೆ ಕೊಟ್ಟವಳು ಅವಳು. ಕ್ಲೋಸಿಂಗ್ ಟೈಮಲ್ಲಿ ಹೋಗ್ಬಿಟ್ಟು ನೀಲ್ ಎಕ್ಸ್ಟೆನ್ಷನ್ ಅಂತ ಮಾಡಿಸ್ಕೊಬಂದಿಲ್ಲ. ನೋಡಿ ಚೆನ್ನಾಗಿದ್ಯಾ? ಝೂಮ್ ಹಾಕಿ ಸ್ವಲ್ಪ ಹೇಗಿಡ್ಕ. ಹಾಂ, ನೀಲ್ ಎಕ್ಸ್ಟೆನ್ಷನ್ ಫ್ಯಾಂಟಾಸ್ಟಿಕ್. ಸೊ ಸಿ ಯು, ಟಾಟಾ, ಬೈ ಬೈ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ಗಾಗಿ ವೆಯ್ಟ್ ಮಾಡ್ತಾಯಿರಿ. ಸರ್ಪ್ರೈಸ್ ಇದೆ. ಏನಕ್ಕೆ ನೇಲ್ ಎಕ್ಸ್ಟೆನ್ಷನ್ ಅಂತ ಶುಭ ರಾತ್ರಿ. ಸರ್ಪ್ರೈಸ್ ಇದೆ.